ಇದ್ರ ಬಗ್ಗೆ ನಮ್ಮ ಕನಕ ಜಯಂತಿ ಮಾಡಿದಾಗ ನಾನು ಕನಕ ಜಯಂತಿ ಇದರಲ್ಲಿ PP ಸಂಘದಲ್ಲಿ ನಾವು ಕನಕ ಜಯಂತಿ ಮಾಡಿದಾಗ ಒಂದು ನಮ್ಮ ಸಮಾಜದ ದಾರ್ಶನಿಕರು ಸಂಗೊಳ್ಳಿ ರಾಯಣ್ಣಂದು ಮತ್ತು ಕನಕದಾಸರದು ಬಸವಣ್ಣದು ಈ ಥರದ ಸಮಾಜ ದಾರ್ಶನಿಕರದು ಒಂದು ಭಾವಚಿತ್ರ ಇಲ್ದಂಗೆ ಮಾಡಿದ್ದಾರೆ, ಒಂದು ಸ್ಟ್ಯಾಚ್ಯೂ ಇಲ್ದಂಗೆ ಮಾಡಿದ್ದಾರೆ, ಒಂದು ಹಾರಾಕಕ್ಕೆ ಅಂತೇಳಿ ಹೇಳಿದ್ದೆ. ಆ ವಿಚಾರವಾಗಿ ನಮ್ಮ ಮಾನ್ಯ ಶಾಸಕರು ಇಲ್ಲಿ ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ಮಾಡಿದ್ದಾರೆ, ಬಸವಣ್ಣನ ಮೂರ್ತಿ ಮಾಡಿದ್ದಾರೆ, ಅವರಿಗೆ ಧನ್ಯವಾದ ತಿಳಿಸ್ತೀವಿ. ಆದರೆ ನಾವು ಈಗ ಮಾಡ್ತಾ ಇರ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ, ಇವರು ಮಾಡಿದ್ದಾರೆ ಸ್ಟ್ಯಾಚ್ಯೂ ಎಲ್ಲ ಮಾಡಿದ್ದಾರೆ, ಧನ್ಯವಾದ. ಈಗ ನಮ್ಮ ಬಸವಣ್ಣನ ಪುತ್ಥಳಿ ಯಾವ ಥರ ಕಲ್ಲಿನಲ್ಲಿ ಮಾಡಿದ್ದಾರೆ ಅದೇ ರೀತಿ ಈ ನಮ್ಮ ಸಂಗೊಳ್ಳಿ ರಾಯಣ್ಣನ ಪುತ್ಥಳಿಯಿಂದ ಮಾಡಿದರೆ ಭಾಳ ಒಳ್ಳೆಯದಾಗ್ತಿತ್ತು. ಈಗ ಅವರು ಅದೇ ಥರ ಮಾಡಲಿ. ಯಾಕೆಂದರೆ ಸಮಾಜದಲ್ಲಿ ಎಲ್ಲ ದಾರ್ಶನಿಕರು ಒಂದೇ, ಸಮಾಜದಲ್ಲಿ ಯಾರು ಬೇರೆ ಇಲ್ಲ. ಹಾಗಾಗಿ ಎಲ್ಲ ಸಮಾಜದ ದಾರ್ಶನಿಕರ ಮೂರ್ತಿ ಪುತ್ರಿಗಳಿಗೆ ಒಂದೇ ರೀತಿ ಇರಬೇಕು, ಒಂದೇ ಅವ್ರಿಗೆ. ಯಾಕೆಂದರೆ ಅವ್ರನ್ನ ಪೂಜೆ ಸ್ಥಾನದಲ್ಲಿ ಇಟ್ಟಿದ್ದೀವಿ. ಎಲ್ಲ ಸಮಾಜದರು ಎಲ್ಲ ದಾರ್ಶನಿಕರಿಗೂ ಒಂದೇ ಗೌರವ ಕೊಡುವ ಬಂದಿದ್ದಾರೆ. ಯಾಕೆ ಬಸವಣ್ಣವರು ಅವತ್ತು 12ನೇ ಶತಮಾನದಲ್ಲಿ ಎಲ್ಲ ಜನರು ಸಮಾನರು ಎಲ್ಲ ಒಂದೇ ಅಂತೇಳಿ ಸಾರಿದರು. ಹಾಗಾಗಿ ಇವತ್ತು ಕಲಿಯುಗದಲ್ಲೂ ಬಸವಣ್ಣನವರು ಏನು ಮಾತು ಹಾಕಿಬಿಟ್ಟಿದ್ದಾರೆ ಅದೇ ರೀತಿ ಎಲ್ಲರಿಗೂ ಸ್ಥಾನಮಾನ ಒಂದೇ ಸಿಗಬೇಕು ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ನಮ್ಮ ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ಏನು ಮಾಡಿದ್ದಾರೆ ಇದು ಸಿಮೆಂಟಲ್ಲಿ ಇದು ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಸಿಮೆಂಟಿನ ಕಲ್ಲು ಕಟ್ಟಡ ಆದರೆ ಭಾಳ ಒಳ್ಳೆಯದಾಗ್ತದೆ. ಯಾಕೆಂದರೆ ಸಿಮೆಂಟ್ಗೆ ಅಸ್ತಿತ್ವ ಇಲ್ಲ, ಯಾಕೆಂದರೆ ಅದು ಬಿರುಕು ಕೊಡ್ತಕ್ಕಂಥ ಚಾನ್ಸಸ್ ಇದೆ. ಹಾಗಾಗಿ ನಾವು ಭಿನ್ನ ಭೇದ ಮಾಡ್ತಾ ಇಲ್ಲ. ಯಾಕೆಂದರೆ ಕಲ್ಲಿಂದಲೇ ಸ್ಟಾರ್ಟ್ ಮಾಡಲಿ. ಯಾಕೆಂದರೆ ಮಾಡಿರೋ ಕೆಲಸ ಉದ್ದೇಶ ಒಳ್ಳೇದಿದೆ. ಕಲ್ಲಿಂದಲೇ ಸ್ಟಾರ್ಟ್ ಮಾಡಿ ಇದು ಶಾಶ್ವತವಾಗಿ 100 ವರ್ಷ ಇರ್ತಕ್ಕಂಥ ಪುತ್ಥಳಿ ಇದು. ಯಾಕೆಂದರೆ ಮುಂದೆ ನಮ್ಮ ಜನ ಸಾಮಾನ್ಯರಿಗೆ ಎಲ್ಲ ಮಾರ್ಗದರ್ಶಕನ ಆಗ್ತಕ್ಕಂಥ ಒಂದು ಪುತ್ಥಳಿ ಇದು. ಹಾಗಾಗಿ ಈ ಪುತ್ಥಳಿಯನ್ನು ಕಲ್ಲಲ್ಲಿ ನಿರ್ಮಾಣ ಮಾಡಬೇಕು ಅಂತೇಳಿ ಕೇಳ್ಕೊತೀವಿ. ಇದೇ ರೀತಿ ನಮ್ಮ ಯಾರು ಕನಕ ಜಯಂತಿ ದಿವಸ ನಮ್ಮ ಶಿವಾನಂದ ಶಿವಪುರಿ ಮಹಾಸ್ವಾಮಿಗಳ ಕಾಗಿನೆಲೆ ಅವ್ರ ಬಗ್ಗೆ ಅವೇಳನಕಾರಿ ಮಾತಾಡಿದರು. ಅದ್ರ ಬಗ್ಗೆ ಕ್ಷಮೆ ಕೇಳಲಿ ಅಂತೇಳಿ ಹೇಳಿದ್ದು, ಕ್ಷಮೆ ಕೇಳಿಲ್ಲ. ಅವರು ಇದ್ರ ಬಗ್ಗೆ ಕ್ಷಮೆ ಕೇಳಬೇಕು. ಇದು ಒಂದೇದು. ಯಾಕೆಂದರೆ ಇಲ್ಲಿವರೆಗೂ 5-6 ತಿಂಗಳಾದರೂ ಕ್ಷಮೆ ಕೇಳಿಲ್ಲ ನಮ್ಮ ಸ್ವಾಮೀಜಿಗಳ ಬಗ್ಗೆ. ಸ್ವಾಮೀಜಿಯವರು ಭಾಳ ಅಸಮಾಧಾನ ಇದ್ದಾರೆ, ಅವರಿಗೆ ಗೌರವ ಕೊಡಬೇಕು. ಇದೇ ರೀತಿ ಹೆಂಗೆ ಪುತ್ಥಳಿ ಮಾಡ್ತಾ ಇದ್ದಾರೆ ಹಂಗೆ ನಮ್ಮ ಸಮಾಜದ ಒಬ್ಬ ದಾರ್ಶನಿಕರಿದ್ದಾರೆ, ಮಹಾತ್ಮರಿದ್ದಾರೆ, ಅವರಿಗೆ ಕ್ಷಮೆ ಕೇಳಬೇಕು ಅಂತೇಳಿ ನಾವೆಲ್ಲ ಕೇಳ್ಕೊತೀವಿ. ಹಾಗಾಗಿ ನಮ್ಮ ಸಮಾಜವನ್ನು ಇವರು ಇದೇ ರೀತಿ ಒಂದು ಒಳ್ಳೆ ರೀತಿ ತಗೊಂಡೋಗ್ಬೇಕು. ಯಾಕೆಂದ್ರೆ ಹೊಡೆದಾಡ್ಸೋ ರೀತಿ ಹೋಗ್ಬಾರ್ದು. ಯಾಕೆಂದ್ರೆ ಇವರು ಭಾಳ ಒಂದು ಸಮಾಜ ತುಣಿಯೋದು, ಒಂದು ಸಮಾಜ ಎತ್ತೋದು ಈ ಕೆಲಸ ಮಾಡ್ತಿದ್ರೆ ಈ ರೀತಿನ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ ಇವರು ಕ್ಷೇತ್ರದಲ್ಲಿ MLA ಆಗಿರೋದು ಕಾಂಗ್ರೆಸ್ ಪಾರ್ಟಿ ಹೊಂದಿಕೆ ಅಲ್ಲ, ಇಡೀ ಎಲ್ಲ ಪಾರ್ಟಿಗೆ ಇವರು ಶಾಸಕರಾಗಿದ್ದಾರೆ. ಎಲ್ಲ ಜನಸಾಮಾನ್ಯರಿಗೂ ಒಂದೇ ರೀತಿ ನ್ಯಾಯ ಕೊಡಬೇಕು. ಹಾಗಾಗಿ ಎಲ್ಲರನ್ನೂ ಸರಿ ಸಮಾನವಾಗಿ ಕಾಣಬೇಕು. ಹಾಗಾಗಿ ಇವರು ನಮ್ಮ ಕನಕದಾಸ, ಇವರು ನಮ್ಮ ಶಿವಾನಂದ ಮಹಾಪುರಿ ಸ್ವಾಮಿಗಳಿಗೆ ಕ್ಷಮೆ ಯಾಚಿಸಲೇಬೇಕು. ಇದು ಎರಡನೇ ಉದ್ದೇಶ. ಕೇಳಿ ನಾವು ಅವ್ರಿಗೆ ಗೌರವಿಸ್ತೀವಿ, ಏನಿಲ್ಲ, ನಾವು ಕ್ಷಮೆ ಕೇಳಿ ಅಂತ ಕೇಳ್ತಿದ್ದೀವಿ ಅಷ್ಟೇ. ನಾವು ಪ್ರೊಟೆಸ್ಟ್ ಮಾಡ್ತಾ ಇಲ್ಲ. ಅವ್ರು ಯಾಕಂದ್ರು ಏನೋ ಇವರು ಟಿಪ್ಪು ಸ್ವಾಮಿ ತಂದಿದ್ದಾರೆ, ಇವ್ರು ಯಾಕೆ ಬಂದಿದ್ದಾರೆ ಅಂತ ಹೇಳಿದರೆ ಅದು ನಮ್ಮ ಸ್ವಾಮೀಜಿಗಳಿಗೆ ಮಾನಸಿಕವಾಗಿ ನೋವಾಗಿದೆ. ಹಾಗಾಗಿ ಅವ್ರ ಬಗ್ಗೆ ಒಂದು ಕ್ಷಮೆ ಕೇಳ್ಬೇಕು. ಇದು ಎರಡನೇದು. ಇನ್ನು ನಮ್ಮ ಸಮಾಜಕ್ಕಾಗಿ ಏನು ಕೊಡುಗೆ ಕೊಟ್ಟಿದ್ದಾರೆ ಇವರು. ನಮ್ಮ ಸಮಾಜದಲ್ಲಿ ನಿರುದ್ಯೋಗಿಗಳು ಜಾಸ್ತಿ ಇದ್ದಾರೆ, ಅವ್ರಿಗೆ ಕೆಲಸ ಇಲ್ಲ. ಎಲ್ಲ ಸಮಾಜದಲ್ಲೂ ಆ ಥರ ಇದೆ. ಇದೊಂದು ಮಾಡಿಕೊಡ್ಬೇಕು. ಮತ್ತು ನಮ್ಮ ಸಮಾಜದನ್ನ ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ತಕ್ಕಂಥ ಎಲ್ಲ ಹುನ್ನಾರಗಳು ಮಾಡಬೇಕು. ಯಾಕೆಂದ್ರೆ ಇವ್ರು ಯಾವುದೂ ಮಾಡ್ತಾ ಇಲ್ಲ. ನಮ್ಮ ಸಮಾಜದಲ್ಲಿ ಒಂದು ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗಿದೆ. ಮತ್ತು ಒಂದು ಕಾಂಟ್ರಾಕ್ಟ್ ಎಲ್ಲ ಅವ್ರು ಬೇಕಾದ್ರೆ ಕೊಡ್ಕೊಳ್ತಾ ಇದ್ದಾರೆ. ಕೆಲಸ ಮಾಡಿದಂಥ ನಮ್ಮ ಸಮಾಜದಲ್ಲಿ ನಾವೇ ಕೆಲಸ ಮಾಡಿದ್ವಿ, ನಮಗೆ ಬಿಲ್ಲುಗಳೆಲ್ಲ ನಿಲ್ಲಿಸಿದ್ದಾರೆ. ಹೀಗಾಗಿ ಅವರು ತಾರತಮ್ಯ ಬಿಡಬೇಕು. ತಾರತಮ್ಯ ಬಿಟ್ಟು ಸಮಾಜದ ಅಭಿವೃದ್ಧಿಗೆ ಮುನ್ನಡೆ ಅಂತ ಮಾರ್ಗ ಹಾಕ್ಬೇಕು. ಯಾಕೆಂದರೆ ದ್ವೇಷ ರಾಜಕಾರಣ ಬೇಡ. ಯಾಕೆಂದ್ರೆ ಬಸವಣ್ಣರು ಹೇಳ್ಯಾರ ಎಲ್ಲರಿಗೂ ಸಮಪಾಲು ಅಂತ ಹೇಳಿದ್ರೆ ಅದೇ ರೀತಿ ಎಲ್ಲರಿಗೂ ನ್ಯಾಯ ಕೊಡಬೇಕು ಅಂತ ಹೇಳಿ ಈ ಮುಖಾಂತರ ಅವರಿಗೆ ಬಂದು ನಮ್ಮ ಕಾಗಿನೆಲೆ ಮಹಾಸ್ವಾಮಿ ಕ್ಷಮೆ ಕೇಳ್ಕೊತೇವೆ, ಪಕ್ಷಾತೀತವಾಗಿ ಕೇಳ್ಕೊತೇವೆ. ಬಸವನಹಳ್ಳಿ ವಿಕಾಸ್ ಅಂತ ಈ ಒಂದು ನಮ್ಮ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂನ ಶಾಸಕರು ಮಾಡಿದ್ದಾರೆ. ಅವರಿಗೆ ನಾವು ಆದರೆ ಮಾಡದಾದಲ್ಲಿ ಸ್ವಲ್ಪ ಭಿನ್ನ ಭೇದ ಇದ್ದಾರೆ ಅಂತ ನಾವು ಪಕ್ಕದಲ್ಲಿ ನಮ್ಮ ಜಗತ್ತಿ ಬಸವೇಶ್ವರ ಸ್ವಾಮಿಯವರ ಒಂದು ಇದರ ಕಲ್ಲಿಂದ ಅದು ಒಂಥರ ಅಮೃತ ಶಿಲೆ ಥರ ಕಾಣಿಸ್ತಾ ಇದೆ, ಮಾಡ್ತಾ ಇದ್ದಾರೆ. ಅದು ಇಲ್ಲಿ ನೋಡಿದ್ರೆ ಈ ಥರ ಮಾಡ್ತಾರೆ. ಯಾಕೆಂದರೆ ಸ್ಟ್ಯಾಚು ಒಂದು ವ್ಯಕ್ತಿಯ ವ್ಯಕ್ತಿತ್ವದ ಒಂದು ಪ್ರತಿರೂಪ. ಯಾಕೆಂತಂದರೆ ಅವ್ರನ್ನ ಒಂದು ನುಡಿಗೋಸ್ಕರ
ಈ ದೇಶದ ಒಂದು ದಾರ್ಶನಿಕರದ್ದೇ ಆಗಲಿ, ಕವಿಗಳದ್ದೇ ಆಗಲಿ, ರಾಜಕೀಯ ಧುರೀಣರದ್ದೇ ಆಗಲಿ ಹೋದಂಥ ಅವ್ರ ಉತ್ಪನ್ನಕ್ಕೋಸ್ಕರ ತ್ಯಾಜ್ಯ ಮಾಡ್ತಾರೆ. ಆ ರೀತಿಯಾಗಿ ಈ ಒಂದು ದೇಶಕ್ಕೆ ಮಾದರಿಯಾಗಿ ಗಾಂಧಿನ ಎತ್ತಿ ನಮ್ಮ ಕಿತ್ತೂರಿನ ಒಂದು ಧ್ವಜವನ್ನು ಇದು ಮಾಡಿ ರಿಗೆ ತೆರಸಿಟ್ಟು ಗಲ್ಲಿಗೇರಿಸಲ್ಪಟ್ಟಂಥ ನಮ್ಮ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂನ ಇವತ್ತು ಈ ಥರ ಮಾಡಿದ್ದಾರೆ. ಅದರಿಂದ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಅಂತ ಅವ್ರನ್ನ ಕೇಳ್ತಾ ನಮ್ಮ ಸಮುದಾಯದಿಂದಲೇ ಇವತ್ತು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಏಕೆ ಸಂಗೊಳ್ಳಿ ರಾಯಣ್ಣ ಆಶೀರ್ವಾದ ಅವ್ರಿಗೆ ಬೇಕಾಗಿಲ್ವಾ? ನಮ್ಮ ಕನಕಾಸುರ ಆಶೀರ್ವಾದ ಬೇಕಾಗಿಲ್ವಾ? ಸ್ವಾಮಿ ಆಶೀರ್ವಾದ ಅವ್ರಿಗೆ ಬೇಕಾಗಿಲ್ವಾ? ಇಲ್ಲಿ ತನಕ ಅವ್ರ ಆಶೀರ್ವಾದ ಅವರು ಶಾಸಕರಾಗಿದ್ದಾರೆ. ನಮಗೆ ಈ ಥರ ಮಾಡ್ತಾರೆ. ನಮ್ಮ ಸ್ವಾಮೀಜಿಯನ್ನು ಸಹ ಅವಮಾನ ಮಾಡಿದ್ದಾರೆ. ನಾವು ಮೈಸೂರಲ್ಲಿ ಹೋಗಿ ನಗರದಲ್ಲಿ ಕಂಡಾಗ ಅವರು ನೋವಿನಿಂದ ಹೇಳ್ಕೊಂಡಿದ್ದಾರೆ, ಈ ಥರ ಶಾಸಕರು ಅವಮಾನ ಮಾಡಿದ್ದಾರೆ ಅಂತ. ನಮ್ಮ ಗಂಗೆ ಮಾಡುವ ಗಂಗೆ ನಡುವ ಧಾರ್ಮಿಕ ಕ್ಷೇತ್ರವನ್ನು 15 ವರ್ಷದ ಹಿಂದೆಗಳನ್ನೇ ನಾವು ಅಭಿವೃದ್ಧಿ ಮಾಡ್ತೀವಿ ನಾವು ಹೇಳ್ಕೊಂಡು ಅದು ಅಭಿವೃದ್ಧಿಗೆ ಮಾಡಿಲ್ಲ. ಸರ್ಕಾರದಿಂದ ಬಂದಂಥ ಅನುದಾನವೂ ಸಹ ತಡೆ ಹಿಡಿದು ಆ ಒಂದು ಕಾರ್ಯಕ್ರಮಕ್ಕೆ ಭಾಳ ವಿಘ್ನಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ತೊಂದರೆಗಳನ್ನು ಮಾಡಿದ ಕಾರ್ಯಕ್ರಮಗಳನ್ನು ನಿಲ್ಲಿಸ್ತಾ ಇದ್ದಾರೆ. ಸರ್ಕಾರದಿಂದ ಬಂದಂಥ ಫಂಡನ್ನು ಸಹ ರಿಲೀಸ್ ಮಾಡ್ಕೊಂಡು ಸರಿಯಾಗಿ ಮಾಡ್ತಾ ಇಲ್ಲ. ಅದರಿಂದ ಅವನ್ನೆಲ್ಲರೂ ಸಹ ಮನಗಂಡು ನಮಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಕೇಳ್ತಾ ನಮ್ಮ ಸಮಾಜ ಋಣಿಯಾಗಿ ನಾವು ಮಾತಾಡ್ತೀವಿ. ನಮಸ್ತೆ, ನನ್ನ ಹೆಸರು ಭರತ್ ಅಂತ, ಯುವ ಸಮಾಜದ ಯುವ ಮುಖಂಡರು. ಈ ದಿನ ಮಾತಾಡ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ನಮ್ಮ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ ಒಂದು ಪ್ರತಿನಿಧಿ ನಿಂತು ಮಾತಾಡ್ತಿದ್ದೀವಿ. ಶತಮಾನದಲ್ಲಿ ಬಸವಣ್ಣವರೊಂದು ಆ ಮಾತೇನಪ್ಪ ಅಂತ ಹೇಳಿದ್ರೆ, ಬಸವಣ್ಣ ಇರ್ತಕ್ಕಂಥದ್ದು ಸಮಪಾಲು ಅನ್ನೋ ಒಂದು ಮಾತು ಹೇಳಿದೆ. ಒಂದು ಎಲ್ಲರೂ ಕೂಡ ಸಮಪಾಲನ ಕೊಡಬೇಕಂತ ಒಂದು ವಿಚಾರ ಒಂದು ಬಸವಣ್ಣವರು ಅನುಭವ ಮಂಟಪ ಇವತ್ತು ನಮ್ಮ ಧೋರಣೆ ಅನ್ಯಾಯವನ್ನು ನೋಡಿದ್ರೆ ಯಾಕೆ ಏನಕ್ಕೋಸ್ಕರ ಅಂತ ಹೇಳಿದ್ರೆ, ಕಳೆದ 20 ವರ್ಷದಿಂದ ಬಹುಮತದಿಂದ ನಮ್ಮ ಕುರುಬ ಸಮಾಜದವರು ಬಹುಮತದಿಂದ ನಮ್ಮನ್ನ ಗೆಲ್ಲಿಸ್ತಾ ಬರ್ತೀವಿ. ಆದರೆ ನಮ್ಮ ಸಮಾಜಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನು ಖಂಡಿಸಲಿಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ತುಂಬಾ ಜನ ನಾಯಕರು ಇವತ್ತು ನಮ್ಮ ಸಮಾಜದಲ್ಲಿದ್ದಾರೆ. ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು ತುಂಬಾ ಜನ ಇದ್ದಾರೆ. ಬಟ್ ಯಾರು ಕೂಡ ಖಂಡಿಸ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ಏನಕ್ಕೆ ನಮ್ಮ ಸಮಾಜಕ್ಕೆ ಮಾಡ್ತಿದ್ದೀರಾ ಅಂತ ಹೇಳಿ 20 ವರ್ಷದಿಂದ ಒಂದು ಸಮುದಾಯ ಭವನ ಆಗಿಲ್ಲ ನಮ್ಮ ಸಮಾಜಕ್ಕೆ. ಅರಸೀಕೆರೆ ತಾಲೂಕಲ್ಲಿ ಸಮುದಾಯ ಭವನ ಇನ್ನೂ ರೆಡಿ ಆಗಿಲ್ಲ. ಅದ್ರ ಜೊತೆಗೆ ಇವತ್ತು ಸ್ಟ್ಯಾಚು ಈ ಥರ ಮಾಡ್ತಿದ್ದಾರೆ. ಗ್ರಾನೈಟ್ ಕಲ್ಲು ಇವತ್ತು ಸಿಮೆಂಟಿನ ಪುತ್ಥಳಿ ಯಾವತ್ತು ಸಿಮೆಂಟಿನ ಒಂದು ಕೆಳಗಡೆ ಇರ್ತಕ್ಕಂಥದ್ದು ಯಾವತ್ತೂ ಕೂಡ ಫ್ಯೂಚರ್ ಇರಲ್ಲ. ಮುಂದಿನ ದಿನಗಳಲ್ಲಿ ಇದಕ್ಕೆ ಆಯಸ್ ಕಡಿಮೆ ಆಗ್ತಾ ಹೋಗುತ್ತೆ. ಗ್ರಾನೈಟಿಂಗ್ ಮಾಡಿಸ್ಬೇಕು. ಇವೆಲ್ಲ ತುಂಬ ವಿಷಯವಾದಂಥ ಅದ್ಭುತವಾದಂಥ ವಿಷಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ತುಂಬ ದಿನ ಶಾಶ್ವತ ಇರಬೇಕಂತ ಹೇಳಿದ್ರೆ ಗ್ರಾನೈಟಿಂದ ಕೆಳಗಡೆ ಬೇಸ್ಮೆಂಟ್ ಮಾಡಿಸ್ಬೇಕು. ಅದ್ರ ಜೊತೆಗೆ ಇದೇ ಗಂಜಿಯಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಕೆಂಪೇಗೌಡರು ಸ್ಟ್ಯಾಚು ಕೂಡ ಮಾಡಿಸ್ತಾರೆ. ತುಂಬ ಅದ್ಭುತವಾಗಿ ಜೋರಾಗಿ ಮಾಡಿಸ್ತಾರೆ. ಆ ಒಂದು ಪುತ್ಥಳಿಗೆ ಕೂಡ ಇದೇ ಥರ ಮಾಡಿಸ್ತಾರೆ ಮಾನ್ಯ ಶಾಸಕರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಲತಾಯಿ ಧೋರಣೆ ಅಂತ ಕರಿತೀನಿ. ಈ ಒಂದು ದುರಾಡಳಿತದಿಂದ ಅರಸೀಕೆರೆ ನಮ್ಮ ಕುರುಬ ಸಮಾಜಕ್ಕೆ ಅತಿ ದೊಡ್ಡ ಅನ್ಯಾಯವಾಗುತ್ತದೆ. ಇವತ್ತು ಇದನ್ನು ನಮ್ಮ ಮಾಧ್ಯಮದ ಮಿತ್ರರು ಪ್ರತಿಯೊಬ್ಬರು ಕಲಿಸಬೇಕು. ಪ್ರತಿಯೊಬ್ಬ ನಮ್ಮ ಸಮಾಜದ ಮುಖಂಡರಿಗೆ ಪ್ರತಿ ಹಳ್ಳಿರ್ತಕ್ಕಂಥ ಯುವಕರಿಗೆ ಕಲಿಸಬೇಕು. ಇದರಿಂದ ತುಂಬ ಜನಕ್ಕೆ ಇದು ಹೊರಗಡೆ ಬಂದು ಮಾತಾಡಬೇಕು. ನಮ್ಮ ಮುಖಂಡರು ಅಷ್ಟೇ, ಜೊತೆಲಿರ್ತಕ್ಕಂಥ ತುಂಬ ಜನ ಸಾಕಷ್ಟು ಮುಖಂಡರಿಂದ ಆಚೆ ಬಂದು ಮಾತಾಡಬೇಕು. ನೀವು ಕೂಡ ನಾವು ಒಂದು ವಾರದಿಂದ ಚರ್ಚೆ ಮಾಡ್ತೀವಿ. ಪ್ರತಿಯೊಬ್ಬ ವ್ಯಕ್ತಿ ಹತ್ರ ಕೂಡ ಚರ್ಚೆ ಮಾಡ್ತೀವಿ, ಮುಖಂಡರ ಹತ್ರ ಚರ್ಚೆ ಮಾಡಿ ಎಲ್ಲ ಹತ್ರ ಕೂಡ ಮಾತಾಡ್ತೀವಿ. ಬಟ್ ಆದರೆ ಇದ್ರ ಬಗ್ಗೆ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ. ಇದು ಒಬ್ಬ ಕ್ರಾಂತಿಕಾರಿ, ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಬ್ರಿಟಿಷ್ ವಿರುದ್ಧ ಕತ್ತಿ ಎತ್ತಿದಂಥ ವ್ಯಕ್ತಿ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಂಥ ವ್ಯಕ್ತಿಗೆ, ನಮ್ಮ ಸಮಾಜದ ಕೀರ್ತಿಯಾಗಿರ್ತಕ್ಕಂಥ ವ್ಯಕ್ತಿ ಬಗ್ಗೆ ಮಾತಾಡ್ತೀವಿ. ದಯವಿಟ್ಟು ಕೂಡ ಎಲ್ಲರೂ ಕೂಡ ಸ್ಪಂದಿಸಿ ಇದನ್ನು ಬಗೆಹರಿಸಬೇಕು. ನಮ್ಮ ಸಮುದಾಯದ ಏನು ಸಮುದಾಯ ಭವನ, ನಮ್ಮ ಸಮುದಾಯಕ್ಕೆ ಬರಬೇಕಾದ ಸಮುದಾಯ ಭವನ ಇನ್ನೂ ಕೂಡ ಅದು ಕಾರ್ಯಗಳ ಕಂಪ್ಲೀಟ್ ಆಗಿಲ್ಲ. ಎಲ್ಲ ಎಲ್ಲ ಹಸ್ಕೂಲ್ ಮಲಿಕಂತಾರೆ. ಹೋಗಿ ಅಲ್ಲಿ ನೋಡಿದ್ರೆ ಹಸ್ಕೂಲೆಲ್ಲ ಮಲಗಿರ್ತ ಒಳಗಡೆ ಸಮುದಾಯ ಭವನದ ಒಳಗಡೆ. ಅಲ್ಲಿ ಒಂದು ಗಾಡಿ ಕೂಡ ಟರ್ನ್ ಆಗಲ್ಲ. ಒಂದು ಬಸ್ ಅಲ್ಲಿ ಟರ್ನ್ ಆಗಲ್ಲ. ಆ ಜಾಗದಲ್ಲಿ ಹೋಗಿ ಮಾಡಿದೆ. ದಯವಿಟ್ಟು ಮಾನ್ಯ ಶಾಸಕರು ಇದನ್ನೆಲ್ಲ ಗಮನಿಸಿ ಆದಷ್ಟು ಬೇಗ ಇದಕ್ಕೆಲ್ಲ ಒಂದು ಪರಿಹಾರನ ಕೊಡಬೇಕಂತ ಹೇಳಿ ಇಷ್ಟಪಡ್ತೀವಿ. ಏನು ಈ ಒಂದು ಪ್ರತಿಷ್ಠಾಪನೆ ಮುಂದೆ ಏನು ನಮಗೆ ಕಾಂಕ್ರೀಟಲ್ಲಿ ಮಾಡಿದ್ದಾರೆ, ಏನು ಬೇಸ್ಕೋಸ್ಕರ ಕಾಂಕ್ರೀಟಲ್ಲಿ ಮಾಡಿದ್ದಾರೆ. ಈ ಕಾಂಕ್ರೀಟ್ನ ತೆರವುಗೊಳಿಸಿ